ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ. ಚಂದ್ರಶೇಖರ್ ಕುಮಾರ್ ಶರಣರು ಹಿರಿಯ ವೈದ್ಯರು ತಗೊಳ್ಳುವ ದಂಪತಿಗಳು ಈ ಒಂದು ಕಾರ್ಯಕ್ರಮದೊಳಗ ನಾನು ಹೇಳಿದ್ನಲ್ಲ, ವಿಶೇಷವಾದಂತ ಸಾಧನೆ ಮಾಡಿದಂತ ಸಾಧಕರನ್ನು ಗುರುತಿಸುವುದು. ವಯಸ್ಸಿನೊಳಗ ಚಿಕ್ಕವರಿದ್ರು ಕೂಡ ಸಮಾಜದ ಜನರಲ್ಲಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು, ಯಾವ ಕಾರ್ಯಕ್ಕೆ ದಾನ ಮಾಡಬೇಕು, ಯಾವ ಕಾರ್ಯಕ್ಕೆ ದಾನ ಮಾಡಬಾರದು, ಇದನ್ನ ಅರಿತುಕೊಂಡು ದಾನ ಮಾಡುವ ಜೊತೆಗೆ ಸಮಾಜ ಸೇವೆಯನ್ನ ನಿರಂತರ ಮಾಡುತ್ತಾ ಬಂದಂತ ಓರ್ವ ಶರಣರಾದ ಶ್ರೀ ಚಂದ್ರಶೇಖರ್ ಕೆಂಬಾವಿ ಇವರು ಬ್ರಹ್ಮದೇವನ ಮಡು, ನಮ್ಮ ಗೋಲಿಗೇರಿ ಹತ್ತಿರುವಂತ ಬ್ರಹ್ಮದೇವನ ಮಡು. ಇವರು ಆ ಊರೊಳಗ ಅಷ್ಟೇ ಅಲ್ಲ, ಸುತ್ತಮುತ್ತ ನೂರಾರು ಹಳ್ಳಿಯೊಳಗ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಂದ್ರ ಮೊದಲು ಹೋಗಿ ಮುಂದೆ ನಿಂತಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಏನು ನನ್ನಿಂದ ಸೇವಾ ಮಾಡಕ್ಕ ಅನುಕೂಲ ಆಗ್ತದ, ಏನು ಅವಕಾಶ ಮಾಡಿಕೊಡ್ತಂತ ಕೇಳಿ ಆ ಕಾರ್ಯಕ್ರಮದೊಳಗ ಸಾಕಷ್ಟು ದಾನವನ್ನ ಮಾಡಿದಂತ ಹುಡುಗೈ ದಾನಿಗಳಂತ ತಿಳ್ಕೊಂಡು ನಾವು ಅವರನ್ನ ಬಹಳ ಪ್ರೀತಿಯಿಂದ ನಮ್ಮ ಮಠಕ್ಕೆ ಕರೆಸಿ ಅವರಿಗೆ ನಾವು ಶ್ರೀಮಠದೊಳಗ ಬಸವ ಶ್ರೀ ರಕ್ಷೆ ಕೊಡಬೇಕು ಅಂದಾಗ ಅವರು ಸಂತೋಷದಿಂದ ಒಂದು ಪಾಲ್ಗೊಂಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಜೊತೆಗೆ ಸ್ವಾಗತಿಸಿಕೊಂಡ ಕಲ್ಯಾಣದ ಸಮಸ್ತ ಶರಣರ ಹಡಿದವರಿಗೆ ಭಕ್ತಿಯಿಂದ ಹಣಿಯುವುದು. ಬಸವ ಭೂಮಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಕ್ಕಲಗುತ್ತಿ ಗ್ರಾಮದ ಲಿಂಗಾಯತ ಮಹಾಮಠ ಅದರ ಪೂಜ್ಯರು ಪ್ರಭುಲಿಂಗ ಶರಣರು ಮತ್ತು ಇವತ್ತಿನ ದಿನ ಮಾಸಿಕ ಶರಣಾನುಭವ ಕಾರ್ಯಕ್ರಮ ಆಗಮಿಸಿದಂತಹ ಎಲ್ಲ ವೇದಿಕೆ ಮೇಲಿರುವ ಪೂಜ್ಯರು, ಕಾರ್ಯಕ್ರಮದ ಗಣ ಅಧ್ಯಕ್ಷರು, ಸಾನ್ನಿಧ್ಯವನ್ನು ವಹಿಸಿದವರು, ಸಮ್ಮುಖವನ್ನು ವಹಿಸಿದವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶರಣ ಮನಸ್ಸುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣರು ಶರಣ. ಬಹಳ ಖುಷಿ ಆಗ್ತದ್ರಿ. ಲಿಂಗಾಯತ ಮಹಾಮಠ ಅಂತ ಕೇಳಿದ್ರನ್ನ ಮೈ ರೋಮಾಂಚನ. 93 ವರ್ಷಗಳ ಹಿಂದ ಈ ನೆಲದೊಳಗೆ ಹುಟ್ಟಿದ ಧರ್ಮ ಲಿಂಗಾಯತ ಅಂತ ಹೇಳ್ಕೊಳಕ್ ನಾಚಿಕೆ ಪಡುವಂತ ಇವತ್ತಿನ 21ನೇ ಶತಮಾನದೊಳಗ ಬಹಳ ಹೆಮ್ಮೆಯಿಂದ ಲಿಂಗಾಯತ ಮಹಾಮಠ ಅಂತ ಹೆಸರಿಟ್ಟು ಗ್ರಾಮೀಣ ಭಾಗದೊಳಗ ಲಿಂಗಾಯತ ಧರ್ಮ ತತ್ವವನ್ನು ಪ್ರಚಾರ ಮಾಡ್ತಿರುವ ಪೂಜ್ಯರಿಗೆ ನಾನು ತಮ್ಮೆಲ್ಲರ ಪರವಾಗಿ ಬಹಳ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಇನ್ನೊಂದು ಕಡೆ ಸ್ವಲ್ಪ ದುಃಖ ಆಗ್ತದೆ. ಇಂಥ ಕಾರ್ಯಕ್ರಮಗಳು ಆರಂಭ ಆಗಿ ಯಾವಾಗ ಪ್ರಸಾದದ ಸಮಯ ಆಗ್ತದ ಅವಾಗ ಉಪನ್ಯಾಸಕರಿಗೆ ಮೈಕ್ ಬರ್ತದಲ್ಲ,